ನಮಸ್ಕಾರ ರೀ ಎಲ್ಲ ಮಂದಿ ಹೆಂಗಿದ್ದೀರಿ? ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ ರೀ. ಇದು KYC ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮೊದಲನೇ ವಿಡಿಯೋದೊಳಗೆ ಹೇಳಿದ್ದೀನಿ ರೀ. ಅಂದ್ರೆ ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅದನ್ನು ಫಸ್ಟ್ ವಿಡಿಯೋದಾಗ ಹೇಳಿದ್ದೀನಿ ರೀ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಫಸ್ಟ್ ವಿಡಿಯೋನ ನೀವು ನೋಡ್ಬೋದು. ಅದನ್ನು ನೆಕ್ಸ್ಟ್ ಮುಂದುವರೆದ ನೆಕ್ಸ್ಟ್ ವಿಡಿಯೋ ರೀ. ಇದ್ರೊಳಗೆ ಏನಪ್ಪ ಅಂದ್ರೆ ಇವಾಗ KYC ಮಾಡೋ ವಿಧಾನ ಬರುತ್ತೆ ರೀ. ಲಾಗಿನ್ ಮಾಡಿದ್ದನ್ನು ಹಾಕೋದ್ರಿ. ಸೆಕೆಂಡ್ ಸ್ಟೆಪ್ನ ನೋಡೋಣ ಬರ್ರಿ. ಇದು ಸಿಟಿಜನ್ ಲಾಗಿನ್ ಅಂದಲ್ಲಿ ಕ್ಲಿಕ್ ಮಾಡ್ಬೇಕ್ರಿ. ಆಮೇಲೆ ಸಿಟಿಜನ್ ಲಾಗಿನ್ ಅಂದಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫಸ್ಟ್ ನಮ್ಮ ಮೊಬೈಲ್ ನಂಬರ್ ಹಾಕ್ಬೇಕ್ರಿ. ಅದು ಮೊಬೈಲ್ ನಂಬರ್ ಆಧಾರ್ ಸಂಖ್ಯೆ ಒಳಗೆ ಫೋನ್ ನಂಬರ್ ಇರುತ್ತಲ್ರಿ, ಆ ಫೋನ್ ನಂಬರ್ನೇ ಹಾಕಬೇಕು. ಮತ್ತು ಪಾಸ್ವರ್ಡ್ ನಾವು ಕ್ರಿಯೇಟ್ ಮಾಡಿದ್ವಲ್ರಿ ಆವಾಗಲೇ, ಆ ಪಾಸ್ವರ್ಡ್ನ ಹಾಕ್ಬೇಕ್ರಿ. ಆಮೇಲೆ ಇಲ್ಲಿ ಕ್ಯಾಪ್ಚರ್ ಹಾಕ್ಬೇಕ್ರಿ. ಅದೇ ಮೇಲೆ LPZ ಇದೇನು ಥರ ಏನು ಇರುತ್ತಲ್ಲ ಅದನ್ನೇ ಹಾಕಿ ಕ್ಯಾಪ್ಚರ್ ಹಾಕಿಬಿಟ್ಟು ಇಲ್ಲಿ ಲಾಗಿನ್ ಅಂದಲ್ಲಿ ಕ್ಲಿಕ್ ಮಾಡ್ಬೇಕ್ರಿ. ಆಮೇಲೆ ಒಂದು OTP ಬರುತ್ತೆ ರೀ. ಈ ಥರ OTP ಬಂದ ತಕ್ಷಣ ಇಲ್ಲಿ ಎಂಟರ್ OTP ಅಂತ ಬಂದಿರುತ್ತಲ್ರಿ, ಅಲ್ಲಿ ಎಂಟ್ರ್ ಮಾಡಬೇಕು. ಆಮೇಲೆ ಇದು ಕ್ಯಾಪ್ಚರ್ ಹಾಕ್ಬೇಕು NPN ಅಂತ ಹಾಕಿ ಸಬ್ಮಿಟ್ ಕೊಡ್ಬೇಕ್ರಿ. ಅದಾದ ನಂತರ ಈ ಥರ ಒಂದು ಪೇಜ್ ಓಪನ್ ಆಗತ್ತೆ ರೀ. ಇದೆ ಆಮೇಲೆ ಸಬ್ಮಿಟ್ ಕೊಟ್ಟ ನಂತರ 2 ಟೈಪ್ ಮತ್ತೆ ಒಂದು OTP ಬರುತ್ತೆ ರೀ. ಆ OTP ಬಂದ ನಂತರ ಇದನ್ನು ಎಂಟ್ರಿ ಮಾಡ್ಬೇಕ್ರಿ. ಆಮೇಲೆ OTP ಬಂದ ನಂತರ ಇಲ್ಲಿ ತೆಳಗೆ ಕ್ಯಾಪ್ಚರ್ ಹಾಕ್ಬೇಕ್ರಿ. ಇದು NM130 ಅಂತ ಹಾಕಿ ನೆಕ್ಸ್ಟ್ ಈ ಥರ ಇದು ಬರುತ್ತೆ, ಪೇಜ್ ಓಪನ್ ಆಗತ್ತೆ ರೀ. ಇಲ್ಲಿ ಪೇಜ್ ಓಪನ್ ಆದ ನಂತರ ಇಲ್ಲಿ 3 ಡಾಟ್ ಇರುತ್ತಲ್ರಿ, ಇಲ್ಲಿ ಕ್ಲಿಕ್ ಮಾಡಬೇಕ್ರಿ. ಇಲ್ಲಿ ತ್ರೀ ಲೈನ್ ಇದೆ ಅಲ್ರಿ, ಅಲ್ಲಿ ಕ್ಲಿಕ್ ಮಾಡಿದಾಗ ಈ ಥರ ಓಪನ್ ಆಗತ್ತೆ ರೀ. ಇಲ್ಲಿ ಓಪನ್ ಆದ ನಂತರ ಇಲ್ಲಿ ಮೋಡಿಫಿಕೇಷನ್ ಅಂತ ಬರುತ್ತೆ ನೋಡಿರಿ. ಸೆಕೆಂಡ್ ಮೇಲಿಂದ ಸೆಕೆಂಡ್ ಲೈನ್, ಎರಡನೇ ಲೈನ್ಗೆ ಮೋಡಿಫಿಕೇಷನ್ ಅಂತ ಬರುತ್ತೆ ರೀ, ಅಲ್ಲಿ ಕ್ಲಿಕ್ ಮಾಡ್ಬೇಕ್ರಿ. ಮೋಡಿಫಿಕೇಷನ್ ಅಂತ ಬಂದಾಗ ಈ ಥರ ಪೇಜ್ ಓಪನ್ ಆಗತ್ತೆ ರೀ. ಮತ್ತೇನೈತಲ್ರಿ, ಮತ್ತು KYCದ ಆಧಾರ್ ಕಾರ್ಡ್ ಹಾಕ್ಬೇಕಾಗತ್ತೆ ರೀ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಡಾಟ್ ಚೌಕ್ ಅಂತದ್ದು ಇದೆ ಅಲ್ರಿ, ಇಲ್ಲಿ ಕ್ಲಿಕ್ ಮಾಡ್ಬೇಕ್ರಿ. ಆಮೇಲೆ ಇಲ್ಲಿ OTP ಹಾಕ್ಬೇಕು. OTP ಅಂದಲೇನು ಕ್ಲಿಕ್ ಮಾಡ್ಬೇಕ್ರಿ. ಮತ್ತು OTP ಬರುತ್ತೆ ರೀ, ಕ್ಲಿಕ್ ಮಾಡ್ಬೇಕ್ರಿ. ಆಮೇಲೆ ಸಕ್ಸಸ್ಫುಲಿ ಅಪ್ಡೇಟ್ ಅಂತ ಬರುತ್ತೆ ರೀ KYC. ಇಲ್ಲಿ ಮೇಲೆ ನೋಡ್ಬೇಕ್ರಿ, ಮೇಲೆ ಇಲ್ಲಿ ಅವ್ರದ ಹೆಸರು ಬರುತ್ತೆ ರೀ, ಸಕ್ಸಸ್. ನೆಕ್ಸ್ಟು ಮತ್ತೆ
ಈ ಥರ ಬರತ್ತೆ ರೀ. ಇಲ್ಲಿ ಮಾಡಿಫಿಕೇಷನ್ ಆದ ನಂತರ ಇಲ್ಲಿ ಮಾಡಿಫಿಕೇಷನ್ ಅಂದಲ್ಲಿ KYC ಅಂತ ಕ್ಲಿಕ್ ಮಾಡ್ಬೇಕ್ರಿ. ಅಲ್ಲಿ ಈ ಮಾಡಿಫಿಕೇಷನ್ ನಂತರ KYCಗೆ ಹೋಗ್ಬೇಕ್ರಿ. KYC ಹೋದ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಆಧಾರ್ ಕಾರ್ಡ್ ಹಾಕ್ಬೇಕ್ರಿ. ಮತ್ತು ಇಲ್ಲೇ ಒತ್ಬಿಟ್ಟು ಫಾರ್ಮರ್ ಮತ್ತು ಆಮೇಲೆ ಫಾರ್ಮರ್ ಕನ್ಸಲ್ಟ್ಗೆ ಹೋಗ್ಬೇಕ್ರಿ. ಫಾರ್ಮರ್ ಕನ್ಸಲ್ಟಿಗೆ ಹೋದ ನಂತರ ಈ ಥರ ಪೇಜ್ ಓಪನ್ ಆಗತ್ತೆ ರೀ. ಇದು ರೈತರ ಸಹಮತಿ ಪತ್ರ ಓಪನ್ ಆಗತ್ತೆ ರೀ. ನೋಡ್ಬೋದು ನೋಡ್ರಿ, ರೈತರ ಸಹಮತಿ ಪತ್ರ ಈ ಥರ ಓಪನ್ ಆದ ನಂತರ ಮೇಲೆ ಓದ್ಕೋಬೋದ್ರಿ. ಇದು ಆಮೇಲೆ ಇದನ್ನೆಲ್ಲ ಫುಲ್ ತೆಳಗೆ ಬರ್ಬೇಕ್ರಿ. ಅಲ್ಲಿ ಸಬ್ಮಿಟ್ ಅಂದಲ್ಲಿ ಕ್ಲಿಕ್ ಮಾಡಬೇಕು. ಈ ಥರ ಸೈನ್ ಅಂತ ಬರುತ್ತೆ ರೀ. ಇಲ್ಲಿ ಕ್ಲಿಕ್ ಮಾಡ್ಬೇಕು, ರೈಟ್ ಮಾರ್ಕ್ದಲ್ಲಿ ಕ್ಲಿಕ್ ಮಾಡಿ ಸೈನ್ ಅಂತಂದಲ್ಲಿ ಕ್ಲಿಕ್ ಮಾಡಿದ ನಂತರ ರೀ ಸಕ್ಸಸ್ಫುಲಿ ಅಪ್ಡೇಟ್ ಅಂತ ಬರುತ್ತೆ ರೀ. ನೆಕ್ಸ್ಟು KYCಗೆ ಮತ್ತೆ ಇದಕ್ಕೆ ಹೋಗೋದ್ರಿ. ಇಲ್ಲಿ ಮಾಡಿಫಿಕೇಷನ್ ಅಂದಲ್ಲಿ ಬರ್ತದ್ರಿ. ಅಲ್ಲಿ ಒತ್ತಾದ ನಂತರ KYC ಬರುತ್ತೆ ರೀ. KYCಗೆ ಕ್ಲಿಕ್ ಮಾಡ್ಬೇಕ್ರಿ. ಕ್ಲಿಕ್ ಮಾಡಿದ ನಂತರ ಈ ಥರ ಓಪನ್ ಆಗತ್ತೆ ರೀ. ಇಲ್ಲೇನಿತ್ತಲ್ಲ, ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕ್ಬೇಕ್ರಿ. ಆಧಾರ್ ಕಾರ್ಡ್ ನಂಬರ್ ಹಾಕಿ ಜನ್ರೇಟ್ OTP ಅಂದಲ್ಲಿ ಇಲ್ಲಿ ಕ್ಲಿಕ್ ಮಾಡ್ಬೇಕ್ರಿ. ಆಮೇಲೆ OTP ಬರುತ್ತೆ ರೀ. OTP ಬಂದ ನಂತರ ಇಲ್ಲಿ ಎಂಟರ್ ಯುವರ್ ಆಧಾರ್ OTP ಹಾಕ್ಬೇಕ್ರಿ. ಹಾಕಿ ಓಕೆ ಕೊಡ್ಬೇಕ್ರಿ. ಈಗ ನೋಡ್ಬೋದ್ರಿ ಸಕ್ಸಸ್ಫುಲಿ ಅಪ್ಡೇಟ್ ಆಗತ್ತೆ ರೀ.